ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಮೀಡಿಯಾದವ್ರಿಗೂ ಹಾಗೂ ನಮ್ಮ ಯೂಟ್ಯೂಬರ್ಸ್ ಹಾಗೂ ಎಲ್ಲ ಸ್ನೇಹಿತರು ಯಾರು ಬಂದಿರೋ ಥ್ಯಾಂಕ್ ಯು. ಜೊತೆಗೆ ಮುರಳಿ ಸರ್ಗಂತೂ ನಿಜವಾಗ್ಲೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದರೆ, ನಾನು ಮನೆಗೆ ಹೋಗಿ ಕರೆದಿಲ್ಲ, ಅಣ್ಣ ಹಿಂಗಿದೆ ಅಂತ ಒಂದು ಫೋನ್ ಮಾಡಿದೆ, ದಯವಿಟ್ಟು ಬರಲೇಬೇಕು ಅಂತ. ಚಿನ್ನ ಬರ್ತೀನಿ ಚಿನ್ನ ಅಂತು. ಪ್ರೊಡ್ಯೂಸರ್ ಕೆಲವೊಂದು ವಿಶ್ ಮಾಡಿಸಿರೋಣ, ದಯವಿಟ್ಟು ಬರಬೇಕು ಅಂತ. ಅವೆಲ್ಲ ಫಾರ್ಮಾಲಿಟೀಸ್ ಏನು ಬೇಡ, ಬರಬೇಕು, ನಾನು ಬರ್ತೀನಿ ಅಷ್ಟೇ ಅಂತ ಹೇಳಿದ್ರು. ನಾನು ಯಾವಾಗ ಒಂದು ನಂಬರ್ ಏನು ಅಂತ ಹೇಳಿದ್ರೆ, ಒಬ್ಬ ಸ್ಟಾರ್ ಇಲ್ಲ ಸೂಪರ್ ಸ್ಟಾರ್ ಯಾವಾಗ ನಿಜವಾಗ್ಲೂ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ನಾನು ನಂಬೋದಂದ್ರೆ, ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ನಡೆಯುತ್ತೆ. ಅದು ಬಿಟ್ಟು ಮೀರಿದಾಗ, ಅಣ್ಣ ನಾನು ಸಿನಿಮಾ ಮಾಡಿದ್ದೀನಿ, ನನಗೆ ಒಬ್ರು ಗೆಸ್ಟ್ ಬಂದು ನನ್ನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಒಂದು ಸ್ಟೇಜ್ ಸಿಗುತ್ತೆ, ಮತ್ತು ಸಿನಿಮಾ ಏನು ಮಾತಾಡಿದೀವಿ ಅಂತ ಒಂದು ಕಂಟೆಂಟ್ ಬಗ್ಗೆ 4 ಜನಕ್ಕೆ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಆ ಥರ ಟೈಮ್ ಸ್ಟಾರ್ ಬಂದಾಗ ಒಬ್ಬ ಸಿನಿಮಾಗೆ ಸಪೋರ್ಟ್ ಮಾಡೋದಾಗ ಏನಾಗುತ್ತೆ ಅಂದರೆ, ಸಖತ್ ಹೆಲ್ಪ್ ಆಗುತ್ತೆ. ಆಮೇಲೆ ಹೊಸ ಹುಡುಗರು, ನನ್ನಂಥ ಹೊಸ ಹುಡುಗರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಸೊ ಐ ಥಿಂಕ್ ದಟ್ ವಿಲ್ ಮೇಕ್ ಯುವರ್ ಸೂಪರ್ ಸ್ಟಾರ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಪ್ಪ ಶ್ರೇಯಸ್, ದಟ್ ಇಸ್ ಆಲ್ ಐ ವುಡ್ ಸೇ. ನಿಮ್ಮ ಡ್ಯಾಡಿ ಜೊತೆ ನನ್ನ 3ನೇ ಸಿನಿಮಾ ಯಶವಂತ್, ಕೊಬ್ಬರಿ ಮಂಜಣ್ಣ, ನಮ್ಮ ಮಂಜಣ್ಣ ಅವ್ರ ಜೊತೆ 3ನೇ ಪಿಕ್ಚರ್ ಯಶವಂತ್ ಅಂತ. ಇವತ್ತಿಗೂ ಆ ಸಾಂಗ್ ಸೂಪರ್ ಡೂಪರ್ ಹಿಟ್. ಅದು ಇವತ್ತಿಗೂ ಆ ಸಾಂಗ್ ಇಷ್ಟಪಡ್ತಾರೆ. ಅವ್ರ ಮನಸ್ಸು ಚೆನ್ನಾಗಿದೆ. ಯೋರ್ ಅ ಗುಡ್ ಗೈ. ಒಂದು ಒಳ್ಳೆ ಕಾಂಬಿನೇಷನ್, ಒಳ್ಳೆ ಡೈರೆಕ್ಟರ್ ಸರ್ ಜೊತೆ ಒಳ್ಳೆ ಕೆಲಸ ಮಾಡಿದ್ದೀರಾ. ಅಂಡ್ ನೈಸ್ ಗುಡ್ ಪೇರ್. ಅಂಡ್ ಐ ಥಿಂಕ್ ದ ಸಾಂಗ್ಸ್ ಆರ್ ಗ್ರೇಟ್. ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ, ಪಾಸಿಟಿವ್ ಆಗಿರ್ತೀನಿ, ಒಳ್ಳೇದಾಗಿ. ನಾನೇನು ಮಾಡಲಿಲ್ಲ ಚೆನ್ನ, ನಿನ್ಗೋಸ್ಕರ ಬಂದೆ. ಗಾಡ್ ಬ್ಲೆಸ್, ಒಳ್ಳೇದಾಗಿ ಬರಲಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮುರಳಿ ಸರ್. ಶ್ರೇಯಸ್ಗೆ ಒಂದು ದೊಡ್ಡ ಗೆಲುವು ಸಿಗ್ಲೇಬೇಕು ಅಂತ, ಯು ಡಿಸರ್ವ್ ದಟ್ ಸಕ್ಸಸ್ ಅಂತ ಏನ್ ಹೇಳ್ತೀರಾ? ಐ ವಿಲ್ ಫೈಂಡ್ ಇಟ್ ಫಾರ್ ಶೋರ್. ನಾನು ಪಡ್ಡೆ ಹುಲಿಗೆ ಒಂದು ಡೈಲಾಗ್ ಹೇಳಿದ್ದೆ, ಯಾವಾಗೂ ನನ್ನ 4-5 ಡೈಲಾಗು. ಎಷ್ಟೇ ಕಷ್ಟ ಆದರೂ ಸರಿ, ಕಷ್ಟ ನಾವು ಇಷ್ಟಪಟ್ಟು ಅನುಭವಿಸ್ತೀನಿ, ಆದರೆ ಸುಳ್ಳು ಹೇಳಿ ಯಾರನ್ನು ಮೋಸ ಮಾಡಲ್ಲ. ಯಾಕಂದರೆ ನಾನು ಸಂಪಾದನೆ ಮಾಡಬೇಕಾಗಿರೋದು ಸಕ್ಸಸ್ನೇ ಹೊರತು ಸಿಂಪತಿನಲ್ಲ. ಸುಲಭವಾಗಿ ಸಿಕ್ಕಿದ್ದು ಸಕ್ಸಸ್ ಅಲ್ಲ, ದಾರಿಯಲ್ಲಿ ಸಿಕ್ಕಿದ್ದು ಸಂಪಾದನೆ ಅಲ್ಲ, ಮೋಸ ಮಾಡ್ತೀನಿ ಗೆಲುವಲ್ಲ, ಯಾಮಾರ್ ಸಿಕ್ಕಿದ್ದು ಸಾಮ್ರಾಜ್ಯ ಅಲ್ಲ. ದಯವಿಟ್ಟು ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ. ನಾನು ಈ ಲೈಫಲ್ಲಿ ಸೋತರು ಗೆಲ್ಲೋಕ್ಕೋಸ್ಕರ ಅಡ್ಡದಾರಿ ಹಿಡಿಯಲ್ಲ ಅನ್ನೋ ತೃಪ್ತಿ ಸದಾ ಕಾಲ ನನ್ನ ಮೀಸೆ ತುದಿ ಮೇಲೆ ನಾಗ್ತಾ ಇರುತ್ತೆ ಸರ್. ಎದ್ರು ಸರಿ ಬಿದ್ರು ಸರಿ ಎತ್ತೋ ಕಾಲನ್ನ, ಸೋತ್ರು ಸರಿ ಗೆದ್ರು ಸರಿ ತಿರುಗಿಸೋ ಮೀಸೆನ ಅಂತ ಒಂದು ಡೈಲಾಗ್ ನಾಕ ಬರುತ್ತೆ ನನಗೆ. ಸೊ ವಿಷ್ಣುಪ್ರಿಯ ಮತ್ತೆ ಬರೋದಾಗಿದ್ರೆ, ನಾನು ಒಬ್ಬರನ್ನಿಲ್ಲಿ ನಾನು ವೇದಿಕೆ ಮೇಲೆ ಜೊತೆಗೆ ನನ್ನ ಸಪ್ತಮಿಗೌಡ, ನನ್ನ ಫ್ರೆಂಡ್ ಒಬ್ಬ ಕೇಳಿದ ತಕ್ಷಣ ನಾನು ಫೋನ್ ಮಾಡಿ ಹೇಳಿದೆ ಈಗ ಬರಬೇಕು ಅಂತ. ಸೊ ಬಂದು ಥ್ಯಾಂಕ್ ಯು, ದಟ್ಸ್ ವೆರಿ ಸ್ವೀಟ್ ಆಫ್ ಯು ಟು ಕಮ್. ಜೊತೆಗೆ ನಮ್ಮ ಕವಿಗಳು. ಸೊ ಈ ಸಿನಿಮಾದಲ್ಲಿ ಯಾವುದೋ ಹಾಡು ಬಂದಿಲ್ಲ ಅಂದರೆ ನಾನು ಏನಕ್ಕೆ ಕವಿಗಳು ಬರಬೇಕು ಅಂದರೆ, ಅದ್ಭುತವಾದ ಹಾಡುಗಳನ್ನ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೊಟ್ಟಿದ್ದಾರೆ ಕವಿಗಳು. ಫ್ಯಾಂಟಾಸ್ಟಿಕ್ ಸಾಂಗ್ಸ್. ಸೊ ಒಬ್ಬ ಅಂಥ ಅಮೇಝಿಂಗ್ ಲಿರಿಕ್ ರೈಟ್ರು ಬಂದು ನಮ್ಮ ಸಾಂಗ್ ನೋಡಿದಾಗ ಅವ್ರಿಗೊಂದು ಫೀಲಿಂಗ್ ಇರುತ್ತೆ, ಅದನ್ನು ಹೇಳಿದಾಗ ಐ ಥಿಂಕ್ ಇಟ್ ಇಸ್ ವೆರಿ ಗುಡ್. ಸೊ ಥ್ಯಾಂಕ್ ಯು ಕವಿಗಳು ಬಂದಿರೋಕ್ಕೆ. ಜೊತೆದಾಗಿ ಇಲ್ಲಿ ನನ್ನ ಸ್ನೇಹಿತರು ಚಂದ್ರಣ್ಣ ಹಾಗೂ ಹೇಮಂತ್ ಅವ್ರು ಬಂದಿದ್ದಾರೆ. ಯಾವಾಗಲೂ ನನಗೆ ಸಿನಿಮಾ ಬಿಟ್ಟು ಆಫ್ಲೈನ್ ಏನಾರ ಮಾಡೋ ನೀನು ನನ್ನ ಜೊತೆಗೆ ಇರ್ತೀನಿ ಅಂತ ಹೇಳಂತ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತಿರೋ ಅಂತ ನನ್ನ ಬ್ರದರ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸ್ಟೇಜ್ ನಾನು ನಿಜವಾಗ್ಲೂ ಒಂದು ನಂಬ್ತೀನಿ, ಯಾವಾಗ್ಲೂ 6 ವರ್ಷಕ್ಕೆ 2 ಸಿನಿಮಾ ಮಾಡಿರೋದು. ನಾನು ಏಪ್ರಿಲ್ ಮೇಲೆ 6 ವರ್ಷ 2 ಸಿನಿಮಾ ಮಾಡಿರೋದು. ಆದರೂ ನಾನು ಯಾವತ್ತೂ ನನ್ನ ಸಿನಿಮಾ ಬಿಟ್ಟು ಜನ ಕಾಸು ಕೊಟ್ಟು ಕರ್ಸಿ ಜೈ ಅನ್ಸ್ದವನಲ್ಲ, ಇಲ್ಲಾಂದರೆ ಪಬ್ಲಿಸಿಟಿಗೋಸ್ಕರ ಯಾರ ಜೊತೆ ಇದ್ದು ಹೆಸರು ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇರೋ ಹುಡುಗ ಅಂತೂ ಅಲ್ಲ. ನಾನು ಯಾರ ಹತ್ರ ಹೋದ್ರು ಅದನ್ನ ನನ್ನ ಮನಸ್ಸಾಕ್ಷಿಗೆ ಹೋಗೋದು, ಅಲ್ಲಿ ರಿಯಲ್ ಆಗಿ ಇರೋದು. ಯಾರನ್ನ ಇಂಪ್ರೆಸ್ ಮಾಡೋಕ್ಕೆ ನಾನು ಬಗ್ಗೋದು ಇಲ್ಲ, ಫೇಕ್ ಆಗಿರೋದು ಇಲ್ಲ. ಯಾಕಂದ್ರೆ ನಾನು ನಂಬೋದು ಒಂದೇ, ನನಗೆ ಗೆಲುವು ಸಿಗೋದು ಸರಸ್ವತಿಯಿಂದ ಒಂದೇ ಅಷ್ಟೇ. ಸರಸ್ವತಿಗೋಸ್ಕರ ನಾನು ಇಷ್ಟರ ಬಗ್ಗ ರೆಡಿ ಇದ್ದೀನಿ. ಒಬ್ಬ ಡೈರೆಕ್ಟರ್ಗೋಸ್ಕರ, ಒಬ್ಬ ಟೆಕ್ನಿಷಿಯನ್ಗೋಸ್ಕರ, ಒಬ್ಬ ಕೊರಿಯೋಗ್ರಾಫರ್ಗೋಸ್ಕರ ಅವ್ರು ಏನು ಹೇಳೋದು ಮಾಡಕ್ಕೆ ರೆಡಿ ಇದ್ದೀನಿ. ಅವ್ರಿಗೋಸ್ಕರ ಎಷ್ಟೇ ಆದರೂ ಬಗ್ಗಕ್ಕೆ ರೆಡಿ ಇದ್ದೀನಿ. ಅದು ಬಿಟ್ಟರೆ ಸಿನಿಮಾ ಬಿಟ್ಟರೆ ಬೇರೆ ಯಾವುದಕ್ಕೂ ನಾನು ಬಗ್ಗಲ್ಲ. ಸೊ ಇಲ್ಲಿ ನನಗೆ ನಿಂತಿರೋ ಪ್ಲಾಟ್ಫಾರ್ಮ್ಗೆ ರಮೇಶ್ ರೆಡ್ಡಿ ಸರ್ಗೆ ನಾನು ನಿಜವಾಗ್ಲೂ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 6 ವರ್ಷ ಇವತ್ತು ಎಲ್ಲೇ ಊರಿಗೆ ಹೋದ್ರು ಪಡ್ಡೆ ಹುಲಿ ಅಂತ ನನ್ನ ಕರೀತಾರೆ. ಆ ಪಡ್ಡೆ ಹುಲಿಯನ್ನು ಪ್ಲಾಟ್ಫಾರ್ಮ್ ಹಾಕೊಟ್ಟಿದ್ದ ಪ್ರೊಡ್ಯೂಸರ್ ನಮ್ಮ ರಮೇಶ್ ರೆಡ್ಡಿ ಅವರು. ಬಹುಶಃ ನನ್ನ ತಂದೆ ನನ್ನ ಫಸ್ಟ್ ಸಿನಿಮಾ ಮಾಡಿದ್ರು, ರಮೇಶ್ ಅಣ್ಣ ಅವರಷ್ಟು ದೊಡ್ಡದಾಗಿ ಆ ಸಿನಿಮಾ ಮಾಡೋಕ್ಕೆ ಸಾಧ್ಯತೆ ಅಂತೀನಿ. ಅದು ನಮ್ಮ ತಂದೆಯವರು ಹೇಳ್ತಾರೆ. ವಿಷ್ಣುಪ್ರಿಯ ಬಂದರೆ ಪಡ್ಡೆ ಹುಲಿ ಆದ್ಮೇಲೆ ಎಲ್ಲರೂ ಒಂದಷ್ಟು ಜನ ಹೇಳಿದ್ರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ, ಯಾಕಂದ್ರೆ ಅವಾಗ ಕನ್ನಡ ನ್ಯಾಷನಲ್ ಸ್ಟಾರ್ಟ್ ಆಗಿತ್ತು, ಕಂಟೆಂಟ್ ಓರಿಯೆಂಟೆಡ್ ಮಾಡಿ, ರೆಗ್ಯುಲರ್ ಕಮರ್ಷಿಯಲ್ ಬೇಡ ಅಂತ. ಸೊ ವಿ ಕೆ ಪ್ರಕಾಶ್ ಸರ್ನ ಮೀಟ್ ಮಾಡಿದೆ. ವಿ ಕೆ ಪ್ರಕಾಶ್ ಸರ್ ಸಿಕ್ಬಿಟ್ಟು ಒಂದ್ಸತಿ ಹೇಳಿದ್ರು,
you're doing commercial movies because I come from a land of Malayalam cinema. What kind of movies are you making ಅಂದ್ರು. What kind? ಚೆನ್ನಾಗಿದೆ, ಜನ ಮುಂದೆ ಜನ ಚೆನ್ನಾಗಿರೋ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಏನು ಈ ಥರ ಹೇಳ್ತಾರೆ. ನಾನು ಅನ್ಕೊಂಡೆ ಮಾರೆ ಯಾರೇ ನನಗೇನು ಹೇಳಿದ್ರು ನಾನು ಅದನ್ನ ನೆಗೆಟಿವ್ ಆಗಿ ತಗೊಳ್ಳಲ್ಲ. ಚೆನ್ನಾಗಿಲ್ಲ ಅಂದ್ರೆ ಏನಕ್ಕೆ ಚೆನ್ನಾಗಿಲ್ಲ ಅಂತ ಕೇಳ್ತೀನಿ, ಬಿಕಾಸ್ ಐ ವುಡ್ ಲೈಕ್ ಟು ಲರ್ನ್, ಐ ವುಡ್ ಲೈಕ್ ಟು ಕರೆಕ್ಟ್ ಮೈ ಸೆಲ್ಫ್. ಹಿ ಸೆಡ್ ನೀವು ಮಾಡ್ತಾ ಇರೋದು ಆ್ಯಕ್ಟಿಂಗ್ ಅಲ್ಲ. ಓಕೆ ಸರ್, ನೀವು ಹೇಳಿ ಸರ್ ಏನು ಮಾಡಬೇಕು ಅಂತ ಹೇಳಿದೆ. ಸೊ ಅವರು ವಿಷ್ಣು ಪ್ರಿಯಾದ ಒಂದು ಕ್ಯಾರೆಕ್ಟರ್ ಹೇಳಿದ್ರು. ನಾನು ರಿಹರ್ಸಲ್ಸ್ ಮಾಡಲ್ಲ, ಇನ್ನು ಕ್ಯಾರೆಕ್ಟರ್ ಮಾತ್ರ ಅರ್ಥ ಮಾಡ್ಕೊಂಡು ಒಂದಷ್ಟು ವರ್ಕ್ಶಾಪ್ ಮಾಡಿದ್ರು ನಾನು ಪ್ರಿಯಾ ಅವರೆಲ್ಲ. ಸೊ ಅದಷ್ಟು ಪರ್ಫಾರ್ಮ್ ಮಾಡಾದ್ಮೇಲೆ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ಅವರು 2 ಸತಿ ನ್ಯಾಷನಲ್ ಅವಾರ್ಡ್ ಗೆದ್ದಿರೋ ಡೈರೆಕ್ಟರ್. ತುಂಬಾ ಇಂಡಿಯಾದಲ್ಲಿ ಅದ್ಭುತವಾಗಿರೋ ಆಕ್ಟರ್ಸ್, ಕ್ರಿಟಿಕಲಿ ಗೆದ್ದಿರೋ ಆಕ್ಟರ್ಸ್ ಜೊತೆ ಕೆಲಸ ಮಾಡಿದಂಥ ಡೈರೆಕ್ಟರ್. ಸೊ ಜೊತೆ ಮಾಡಿದಾಗ ಪರ್ಫಾರ್ಮೆನ್ಸ್ ಹಿಂಗೆ ಬೇಕು, ಇದೇ ತರ ಬೇಕು ಅಂದಾಗ ಬರೀ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿದಂಥ ಸಿನಿಮಾ ವಿಷ್ಣುಪ್ರಿಯ. ಒಂದು ಕಂಟೆಂಟ್ ಓರಿಯೆಂಟೆಡ್ ನೈಜ ಘಟನೆ ಅಂತ ನಮ್ಮ ನಿರ್ಮಾಪಕರು ಹೇಳಿದ್ರು, ಅದರಿಂದ ಕತೆ ತಂದಿರೋದು ಅಂತ. ಸೊ ಆ ಕತೆಗೆ ಒಂದು ಸಖತ್ ಇಂಟೆನ್ಸ್ ಲವ್ ಸ್ಟೋರಿನೇ ವಿಷ್ಣುಪ್ರಿಯ. ಜೊತೆಗೆ ಪ್ರಿಯಾ ಅವರು ಮೊದಲನೇದಾಗಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ವೆಲ್ಕಮ್ ಟು ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಪ್ರಿಯಾ. ಈ ಹುಡುಗಿಗೆ ಕನ್ನಡ ಗೊತ್ತಿರಲಿಲ್ಲ, ಬಟ್ ನನಗೆ ಆಕ್ಟರ್ ಯಾವಾಗ ಬಂದಿರುತ್ತೆ, ಪ್ರಾಂಪ್ಟ್ ಮಾಡಿದ್ರೆ ಆಗಲ್ಲ. ಆಕ್ಟರ್ ಯಾವಾಗ ಡೈಲಾಗ್ ಕಲ್ತ್ಕೊಂಡ್ಬರ್ಬೇಕು, ನಾನು ಹೆಂಗೆ ಇವ್ರು ಕಲಿತಾರೆ ಅಂತ ಅನ್ಕೊಂಡೆ. ಬಟ್ ಐ ವಾಸ್ ರಿಯಲಿ ಅಮೇಸ್ಡ್ ಬೈ ಹರ್ ವರ್ಕ್ ಎಥಿಕ್. ಯಾಕಂದ್ರೆ ಪ್ರತಿದಿನ ಕನ್ನಡ ಡೈಲಾಗ್ಸ್ ಇಂಗ್ಲೀಷಲ್ಲಿ ಬರ್ಕೊಂಡು ಹಿಂದಿನ ದಿವಸ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಬೆಳಿಗ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದ ಹುಡುಗಿ. ಸೊ ಐ ರಿಯಲಿ ಕಂಗ್ರ್ಯಾಚುಲೇಟ್ ಯು ಆನ್ ದಟ್. ಜೊತೆಗೆ ನಮ್ಮ ಟೆಕ್ನಿಷಿಯನ್ ವಿನೋದ್ ಭಾರತಿ ಅವರು DOP ತುಂಬಾ ಅದ್ಭುತವಾಗಿ ತೋರಿಸಿದ್ರು. ಯಾಕಂದ್ರೆ ನನಗೆ ಫಸ್ಟ್ ವಿನೋದ್ ಭಾರತಿ ಅವರು ಅಂದಾಗ ನನಗೆ ಟೆನ್ಷನ್ ಇತ್ತು. ನಾನೊಬ್ಬ ಹೊಸ ಹುಡುಗ, ನನಗೆ ಟೆನ್ಷನ್ ಇತ್ತು. ಯೂಶಲಿ ಟೆನ್ಷನ್ ಇದ್ದೇ ಇರುತ್ತೆ ಆಕ್ಟರ್ಗೆ, ಓಕೆನಾ ಅಂತ. ಸರ್ ನಿಮ್ಗೆ ನಾನು ಬೇರೆ ತರ ತೋರಿಸ್ತೀನಿ ಅಂತ ಹೇಳಿದ್ರು. ನಾನು ನಿಜವಾಗ್ಲೂ ಸಿನಿಮಾದಲ್ಲಿ ತುಂಬಾ ಮುದ್ದಾಗಿ ನನ್ನ ತೋರಿಸಿದ್ರು. ಥ್ಯಾಂಕ್ ಯು ವಿನೋದ್ ಸರ್. ಜೊತೆಗೆ ಗೋಪಿ ಸುಂದರ್ ಅವರು ಅದ್ಭುತವಾಗಿರೋ ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ತುಂಬಾ 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 ಚೆನ್ನಾಗಿದೆ, BGM. ಸೊ ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್. ಹಾಗೆ ಜೊತೆಗೆ ನನಗೆ ನಾನು ನಂಬಿ ಒಂದು ಆಪರ್ಚುನಿಟಿ ಕೊಟ್ಟು ಒಂದು ಸಿನಿಮಾ ಮಾಡಿದ್ದ ಪ್ರೊಡ್ಯೂಸರ್ ನಮ್ಮ ಅಪ್ಪ ಕೆ ಮಂಜು ಅವ್ರಿಗೆ ನಾನು ದೇವರನ್ನೇ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಅಪ್ಪ ಆದ್ರೂ ಅವರು ಒಂದು ಸ್ವಲ್ಪ ಸಿನಿಮಾ ವಿಷಯಕ್ಕೆ ಬಂದ್ರೆ ಇಬ್ರು ಕಮರ್ಷಿಯಲ್, ಅವ್ರಿಗೂ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡ್ತಾರೆ. ಆಮೇಲೆ ವರ್ಕಿಂಗ್ ವಿತ್ ಕೆ ಮಂಜು ಸರ್, ನಾನು ನಮ್ಮ ತಂದೆ ಅಂತ ಹೇಳ್ತಲ್ಲ, ಹಿ ಇಸ್ ನಾಟ್ ಎ ಸ್ಮಾಲ್ ಮ್ಯಾನ್, ಹಿ ಇಸ್ ಎ ಲೆಜೆಂಡ್. ನಾನು ನಮ್ಗೆ ಏನಕ್ಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಈಸಿಯಾಗಿ ತಗೋಬಿಡ್ತೀವಿ ನಾವು ಸಿನಿಮಾದಲ್ಲಿ, ಬಂತಪ್ಪ ಸಿಕ್ತಪ್ಪ ಅಂತ. ಒಬ್ಬ ಮನುಷ್ಯ ಆಟೋ ಡ್ರೈವರ್ ಆಗಿ ಬಂದಿದ್ದ ಮನುಷ್ಯ 48 ಸಿನಿಮಾ ಮಾಡಿ ಡಾಕ್ಟರೇಟ್ ತಗೋತಾರೆ, ಅದು ಸುಲಭ ಅಲ್ಲ. ಸೊ ಕಲಿಯೋದು ಎಷ್ಟೊಂದು ಸಿಗುತ್ತೆ. ಮುಂಚೆ ಅನ್ಕೋತೆ ಏನಪ್ಪ ಬೈತಾರೆ ಇವರು ಅಂತ. ಯಾರ ಜೊತೆ ಕೆಲಸ ಮಾಡೋದು, ನಮ್ಮ ಬಾಸ್ ವಿಷ್ಣು ಸರ್ ಜೊತೆ ಮಾಡಿದ್ದಾರೆ, ಕಮಲ್ ಹಾಸನ್ ಅವ್ರ ಜೊತೆ ಮಾಡಿದ್ದಾರೆ, ಕನ್ನಡ ಇಂಡಸ್ಟ್ರಿ ಬಂದಿದ್ದಾರೆ, ಮಮ್ಮೂಟಿ ಅವ್ರ ಜೊತೆ ಮಾಡಿದ್ದಾರೆ, AR ಕರ್ಕೊಂಡ್ ಬಂದಿದ್ದಾರೆ. ಹಿ ಇಸ್ ನಾಟ್ ಎ ಸ್ಮಾಲ್ ಪ್ರೊಡ್ಯೂಸರ್, ಹಿ ಇಸ್ ಅ ವೆರಿ ಬಿಗ್ ಪ್ರೊಡ್ಯೂಸರ್. 2019 ಇನ್ನೂ ನಾಲ್ಕೈದು ಒಂದ್ಸತಿ ಹಾರ್ಟ್ ಸರ್ಜರಿ ಆದ್ಮೇಲೆ ನಾವು ಹೇಳಿದೆ, ದಯವಿಟ್ಟು ಸಿನಿಮಾ ಸ್ವಲ್ಪ ಕಡಿಮೆ ಮಾಡಿ ಅಚೀವ್ ಮಾಡಿದ್ರೆ ಬಿಡಿ ಅಂತ. ಸೊ ಅವ್ರಿಗೊಂದು ಸಖತ್ ಸಿನಿಮಾ ಸೆನ್ಸಿನ ಒಂದು ಒಳ್ಳೆ ಕಥೆ ಮಾಡಿಸಿದ್ರು. ಫಸ್ಟ್ ನಂಗೆ ಮಾಡಕ್ಕೆ ಇಷ್ಟ ಆಗಲ್ಲ ಇದನ್ನ, ಬಟ್ ಇವತ್ತು ಸಿನಿಮಾ ನೋಡಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಬಿಟ್ಟು ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಜೊತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಬಂದಿರೋಂಥ ಸಿನಿಮಾ ಕತೆ ಕೊಡ್ಸೋದಕ್ಕೆ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಯಾಗಿ ಒಂದು ಹೇಳಕ್ಕೆ ಇಷ್ಟಪಡೋದಂದ್ರೆ ಪ್ರತಿಯೊಬ್ಬ ಹುಡುಗರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಹೊಸಬ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ನಾನು ನಮ್ಮ ಆಡಿಯನ್ಸ್ ಅಲ್ಲಿ ಕೇಳ್ಕೊಳ್ಳೋದಿಲ್ಲ, ಹೇಳೋದೇನು ಅಂತ ಹೇಳಿದ್ರೆ ಒಳ್ಳೆ ಟ್ಯಾಲೆಂಟ್ಸ್ ಬಂದಾಗ ಸಪೋರ್ಟ್ ಮಾಡಿ, ಹೇಳಕ್ಕೆ ಚೆನ್ನಾಗಿರುತ್ತೆ, ಇದು ಮಾಡಿ ಅದು ಮಾಡಿ ಅಂತ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇನ್ನು 10 ಜನಕ್ಕೆ ಚಾನ್ಸಸ್ ಸಿಗುತ್ತೆ. ಆಮೇಲೆ ಮಾಡಿರೋಂಥವ್ರಿಗೂ ಇನ್ನು 5 ಚಾನ್ಸಸ್ ಸಿಗುತ್ತೆ. ಯಾಕಂದ್ರೆ ವಿತ್ ಆಲ್ ಅವರ್ ಹಾರ್ಟ್ ಅನ್ಸು ನಾವು ಕೆಲಸ ಮಾಡ್ತೀವಿ. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ನಂಗೆ ತುಂಬಾ ಜನ ಹೇಳ್ತಾರೆ, ಯಾಕಪ್ಪ ಒಂದು ಸಿನಿಮಾ ಮಾಡ್ತೀಯಾ, ಆರಾಮಾಗಿ ಒಂದು ಪಬ್ ಮಾಡ್ಬಿಡು ನಿಮ್ದೇ ಆಗಿರೋದು ಅಂತ. ನನಗೆ ಕಾಸು ಊಟ ಮಾಡಕ್ಕೆ ಹಾಕೊಳ್ಳೋ ಬಟ್ಟೆ ಅಷ್ಟೇ ಸಾಕು, ನಂಗೆ ಅದು ಬಿಟ್ಟರೆ ಕಾಸು ನೆಸೆಸರಿ ಇಲ್ಲ. ನನಗೆ ಸಖತ್ ಖುಷಿ ಸಿಗೋದು ಏನಂತ ಹೇಳಿದ್ರೆ, ಓಕೆ ಕಟ್ ಅಂತ ನಮ್ಮಲ್ಲಿ ಬಂದು ಮಾನಿಟರ್ ಪ್ಲೇ ಬ್ಯಾಕ್ ಅಂತ ಹೇಳಿದಾಗ ಒಂದು ಪ್ಲೇ ಬ್ಯಾಕ್ ನೋಡ್ತೀವಲ್ಲ, ಆ ಪ್ಲೇ ಬ್ಯಾಕ್ ನೋಡಿದಾಗ ಆಗ ಖುಷಿ ನಮ್ಮ ಅಮ್ಮನಾಡೆ ನಂಗೆ ಬೇರೆ ಏನೂ ಆ ಸುಖ ಸಿಗಲ್ಲ. ಸೊ ಸಿನಿಮಾ ಇಸ್ ಓನ್ಲಿ ಥಿಂಗ್ ಐ ನೋ. ಅಂಡ್ ಖಂಡಿತವಾಗ್ಲೂ ನನಗೆ ಮುಂದೆ ಬೇರೆ ಬೇರೆ ತರ ಡಿಫ್ರೆಂಟ್ ಸಿನಿಮಾಸ್ ಮಾಡೋಕೆ ಒಂದು ತುಂಬಾ ಆಸೆ ಇದೆ. ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾಸ್ ಮಾಡೋಕೆ ಒಂದು ಆಸೆ ಇದೆ. ಸೊ ಆಸೆಗೆ ವಿಷನ್ಗೆ ಅದಕ್ಕೆ ಲಿಮಿಟ್ ಇಲ್ಲ. ಸೊ ನಾನು ಕನ್ಸು ಕಾಣೋ ವ್ಯಕ್ತಿ. ಯಾಕಂದ್ರೆ ನಾನು ಇತ್ತೀಚೆಗೆ US ಹೋಗಿದ್ದಾಗೂ ನಾನು ಫನ್ನಿ ಅನ್ಸೋದು ಏನು ಅನ್ಸೋದು, ಬಟ್ ಇದು ಸತ್ಯ. ನಾನು ಹಾಲಿವುಡ್ ಇಂದನು ಲೈಕ್ ಯಾರು ಅಲ್ಲಿ ಕೆಲಸ ಮಾಡೋಂಥ ಡೈರೆಕ್ಟರ್ಸ್ ಅವ್ರ ಹತ್ರ ಕಲಿಯಕ್ಕೆ ಸಿಗುತ್ತೆ, ಅವ್ರ ಹತ್ರ ವರ್ಕ್ಶಾಪ್ ಮಾಡೋಕ್ಕಾಗತ್ತ ಅಂತ ಹೋದಂಥ ಹುಡುಗ ನಾನು. ಸೊ ಒಳ್ಳೆ ಸಿನಿಮಾಗಳು ಮಾಡೋಕ್ಕೂ ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾ ಗೆಲ್ಲಿಸ್ತಾರೆ. ಸೊ ನನ್ನ ಬೆಳೆಸಿ ಕಾಪಾಡಿ ಹರಿಸಿ ಅಂತ ನಾನು ಕೇಳ್ಕೊತೀನಿ. ಇದು ಬಿಟ್ಟರೆ ಬೇರೆ ಏನು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಜೊತೆಯಾಗಿ ಇಲ್ಲಿ ಒಂದು ನಾಪ್ಸ್ಕೋಬೇಕು, ವಿಷ್ಣುಪ್ರಿಯ ಅಂತ ಹೇಳಿದ್ರೆ ಇಲ್ಲಿ ಲವ್ ಸ್ಟೋರಿ ವಿಷ್ಣು ಮತ್ತೆ ಪ್ರಿಯಾ. ಇದು ಜೊತೆಗೆ ವಿಷ್ಣುಪ್ರಿಯ ಅಂತ ಹೇಳಿದ್ರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಯಾವಾಗೂ ನಾವು ಪ್ರೀತಿಸೋ ವ್ಯಕ್ತಿಗಳು. ಸೊ ವಿಷ್ಣುಪ್ರಿಯ ಅಂತ ಅದು ಕೂಡ ಮೀನ್ ಆಗಿದೆ.